ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಅನ್ನದರ್ ಲಾಗ್. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಬೆಳಗ್ಗೆ ಎದ್ದು ಮಗನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ವಾಕಿಂಗ್ ಬರ್ತೀನಿ. ಇದು ನನ್ನ ಡೈಲಿ ರೂಟೀನಲ್ಲಿ ಒಂದು ವಾಕಿಂಗ್. ನಾನು ಬೆಳಗ್ಗೆ ಮಾಡ್ತೀನಿ. ಒಂದೊಂದು ದಿನ ಅಷ್ಟೇ ಬರಲ್ಲ, ಆದಷ್ಟು ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಖಾಲಿ ಸೈಟ್ ಇದೆ, ಅಲ್ಲೇ ವಾಕಿಂಗ್ ಮಾಡೋದು. ನೋಡ್ರಿ, ನನ್ನ ಜೊತೆ ನಮ್ಮ ಮನೆಯವರು ಬಂದಿದ್ದಾರೆ ಇವತ್ತು. ವಾಕಿಂಗ್ ಮುಗಿಸ್ಕೊಂಡು ಬಂದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದ್ರೆ ಶೇಂಗಾದ ಹೋಳಿಗೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ಇದು. ನೋಡ್ರಿ, ನಾನು ಮಾಡತ್ತೀನಿ. ಮೊದಲು ಗೋಧಿ ಹಿಟ್ಟು ತೊಗೊಂಡಿನಿ. ಪ್ಯೂರ್ ಗೋಧಿ ಹಿಟ್ಟು ತೊಗೊಂಡು ಹಿಟ್ಟು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಹಿಟ್ಟು ಕಲಸಿದ ಬಳಿಕ ಶೇಂಗಾ, ಬೆಲ್ಲ, ಒಂದು 4 ಏಲಕ್ಕಿ, ಸ್ವಲ್ಪ ಎಳ್ಳು. ನಾನು ಶೇಂಗಾ ಬೆಲ್ಲ ಎರಡು ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡಿನಿ. ಅರ್ಧ kg ಶೇಂಗಾ, ಅರ್ಧ kg ಬೆಲ್ಲ, ಎರಡೂ ಸಮವಾಗಿ ತೊಗೊಂಡ್ರೆ ಟೇಸ್ಟ್ ಮತ್ತು ರುಚಿ ಕರೆಕ್ಟ್ ಬರ್ತದೆ. ಸ್ವೀಟ್ ಕಡಿಮೆ ತಿಂತಿದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಮೊದಲು ಶೇಂಗಾನ ಈ ರೀತಿ ಹುರ್ಕೋತಾ ಇದ್ದೀನಿ. ನೋಡ್ರಿ, ಶೇಂಗಾ ಚಂದಾಗೆ ಈ ರೀತಿ ಹುರ್ಕೋಬೇಕು. ಹುರಿದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡ್ರಿ ಈಗ. ಮತ್ತು ಎಳ್ಳು ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಕಡೆಗೆ ಆಲ್ರೆಡಿ ಬಿಸಿ ಅದ. ಎಳ್ಳಂತೂ ಹಾಕಿದ ಒಂದು 10-15 ಸೆಕೆಂಡಲ್ಲೇ ಫ್ರೈ ಆಗಿಬಿಡ್ತದೆ. ಸ್ವಲ್ಪ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಎಳ್ಳು ತೆಗೆದುಬಿಡಿ. ಆಮೇಲೆ ನೋಡ್ರಿ, ನಾನು ತೆಗಿತಾ ಇದ್ದೀನಿ. ಶೇಂಗಾ ಎಳ್ಳು ಎರಡು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಶೇಂಗಾ, ಸ್ವಲ್ಪ ಬೆಲ್ಲ ಎರಡೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೈಸ್ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ಸಣ್ಣ ಅಷ್ಟು ಸಣ್ಣಗೆ ಮಾಡ್ಕೊರಿ, ಅಂದ್ರೆ ಹೋಳಿಗೆ ಹರಿಯೋದು ಒಡೆಯೋದು ಏನೂ ಆಗಲ್ಲ. ಇದೇ ರೀತಿ ಎಲ್ಲ ಶೇಂಗಾ ಬೆಲ್ಲನೂ ಮಿಕ್ಸಿ ಮಾಡ್ಕೊಂಡೆ. ಈಗ ಎಳ್ಳು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಅದು ಕೂಡ ಹಾಕೋತೀನಿ. ಆಮೇಲೆ ಎಳ್ಳು ಹಾಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಭಾಳ ಕಡಿಮೆ ಹಾಕೋಬೇಕ್ರಿ. ಒಟ್ಟು ನೀರು ಒಮ್ಮೆ ಬದಕ್ಕಂತ ಹಾಕಬೇಡಿ. ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಚಿಮ್ಕಿಸ್ಬೇಕು. ಹಿಂಗೆ ನೋಡಿ ನೀರು ಹಾಕ್ಕೊಂಡು ಇದು ಹೂರಣ ತಯಾರು ಮಾಡ್ಕೋಬೇಕು. ಸ್ಟಫಿಂಗ್ ಜಾಸ್ತಿ ನೀರು ಹಿಡಿಯೋದಿಲ್ಲ, ಅದಕ್ಕಲ್ಲೇ ನಾವು ಒಂದು ಸಣ್ಣ ಕಪ್ ಒಳಗೆ ತೊಗೊಂಡು ತೋರ್ಸಾತೀನಿ. ಸ್ವಲ್ಪ ನೀರು ಹಾಕೋಬೇಕು. ಒಂದು ಅರ್ಧ ಕಪ್ಗಿಂತ ನೀರು ಕಡಿಮೆ ಹಿಡಿತಿದ್ದು. ನೋಡಿ, ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಿ ಅದೇ ರೀತಿ ಚೆಂದಾಗೆ ಕಲಿಸ್ಕೊಂಡು ತಯಾರು ಮಾಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಾ ನೀವು, ಹಿಟ್ಟು ಮತ್ತು ಇದು ಸ್ಟಫಿಂಗ್ ಎರಡೂ ಒಂದೇ ಹದ ಇದ್ರೆ ಹೋಳಿಗೆ ಕರೆಕ್ಟಾಗಿ ಬರ್ತದೆ. ಮಾಡಿಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಣಿ ತೊಗೊಂಡು ಲಟ್ಟಿಸ್ಕೋತಾ ಇದ್ದೀನಿ ಹೋಳಿಗೆ. ನೋಡ್ರಿ, ಮೊದಲು ಸ್ವಲ್ಪ ಹಿಟ್ಟು ತೊಗೋತಾ ಇದ್ದೀನಿ. ಈ ರೀತಿ ಒಂದು ಬಟ್ಟಲ್ ಸೇಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ಟಫಿಂಗ್ ತೊಗೊಂಡು ಚೆಂದಾಗಿ ಈ ರೀತಿ ಸ್ಟಫ್ ಮಾಡ್ಕೊಂಡು ನೋಡ್ರಿ, ಮೇಲೆ ಸ್ವಲ್ಪ ಹಿಟ್ಟು ಬರುತ್ತೆ, ತೆಗೆದುಬಿಡಿ. ಎಕ್ಸ್ಟ್ರಾ ಹಿಟ್ಟು ತುಂಬ ಕಡಿಮೆ ಹಿಡಿಬೇಕು ನಾವಿಲ್ಲಿ. ಅದು ಹೂರಣನೇ ಜಾಸ್ತಿ ತೊಗೋಬೇಕು, ಅಂದಾಗ ಹೋಳಿಗೆ ಚಲೋ ಬರ್ತದೆ. ನೋಡಿ, ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ಆರಾಮಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲ ಹೋಳಿಗೆ ಒಳಗೆ ಈಜಿ ಅಂತ ಹೇಳ್ಬೋದ್ರಿ ಶೇಂಗಾದ ಹೋಳಿಗೆ. ಎಣ್ಣೆ, ಬೆಣ್ಣೆ, ತುಪ್ಪ ಏನೋ ಬೇಡ, ಆರಾಮಾಗಿ ಲಟ್ಟಿಸ್ಕೋಬೋದು. ಸ್ವಲ್ಪ ದಪ್ಪ ಇರಬೇಕಿದು, ಚಪಾತಿ ಥರ ತೆಳುವಲ್ಲ, ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋದು. ತವಾ ಇಟ್ಟಿದ್ದೀನಿ. ತವಾ ಬಿಸಿ ಆದ ಬಳಿಕ ಹೋಳಿಗೆ ಹಾಕಿ ನೋಡಾತ್ರಿ ನೀವು, ಹೋಳಿಗೆ ಒಳಗೆ ಸಣ್ಣ ಬಬಲ್ಸ್ ಬರ್ತಾವೆ. ಈಗ ಅವಾಗ ಅದನ್ನು ತಿರುವಿ ಹಾಕೋಬೇಕು. ನೋಡಿ, ಈಗ ತಿರುವಿ ಹಾಕಿದ್ದೀನಿ. ಬೇಗನೆ ಆಗುತ್ತೆ ಇದು ಬೇಯಿಸೋದು, ಲಟ್ಸೋದು
ಏನು ಒಂಥರ ಇದು ಜಂಜಾಟ ಅಂತಾರಲ್ಲ ಹಂಗೇನೂ ಇಲ್ಲ. ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು. ಮತ್ತು 15 ದಿನ ಇಟ್ಟರು ಕೆಡಲ್ಲ ಹೋಳಿಗೆ. ಒಂದು ವಾರ ಅಂತೂ ಆರಾಮಾಗಿ ಇಟ್ಕೋಬೋದು. ಟ್ರಾವೆಲ್ ಫ್ರೆಂಡ್ಲಿ ಅದ. ಎಲ್ಲಿ ಊರಿಗೆ ಹಿಂಗೆ ಟೂರು ಅದು ಹೋಗ್ಬೇಕಾದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹೆಲ್ದಿನೂ ಅದ. ಮೈದಾ ಹಿಟ್ಟು ಅದು ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಪ್ಯೂರ್ ಗೋಧಿ ಹಿಟ್ಟಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ನಾನು ನಮ್ಮ ಮನೆಯವ್ರಿಗೆ ರಜಾ ಮುಗಿತಿವಾಗ ಹೋಗೋಕೆ ತಯಾರಾಗ್ಯಾರ. ಅವ್ರಿಗೆ ಕಟ್ಟಾಕಂತೇಳಿ ಮಾಡ್ತಾಯಿದ್ದೀನಿ. ಇಷ್ಟ ಅವರಿಗೆ ಮಾಡಂತೇಳಿದ್ರು. ನೋಡ್ರಿ, ಸ್ವಲ್ಪ ಚಂದಗೆ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಏನು ಎಣ್ಣೆ ಏನೂ ಹಾಕಿಲ್ಲ, ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೇಯಿಸ್ಬೇಕು. ಬೇಯಿಸೋದು ಮೇನ್ ಇಲ್ಲಿ. ಚಂದ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿ ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಆರಾಕಬೇಕು. ಬಿಸಿ ಬಿಸಿದು ಒಂದ್ರ ಮೇಲೆ ಒಂದು ಇಡಬೇಡಿ, ಅಂಟ್ಕೊಳ್ಳೋ ಸಾಧ್ಯತೆ ಅದ. ಅದು ಆರದ ಮೇಲೆ ಈ ರೀತಿ ಜೋಡಿಸ್ಕೊಳ್ಳೋದು ಒಂದ್ರ ಮೇಲೊಂದು. ಆರದ ಮೇಲೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಕ್ಕೆ ಚಲೋ ಇರ್ತದೆ. ನಮ್ಮ ಕಡೆ ಎಳ್ಳಮಸಿ ಹಬ್ಬಕ್ಕೆ ತಪ್ಪದೆ ಎಲ್ಲರೂ ಮಾಡ್ತಾರೆ. ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಮಸಿ ಹಬ್ಬಕ್ಕೆ ಚೆನ್ನಾಗಿತ್ತು. ಸಾಯಂಕಾಲ ಮನೆಗೆ ಒಂದು ಸ್ವಲ್ಪ ಹೂವಿನ ಗಿಡಗಳು ಬೇಕಾಗಿತ್ತು. ಇಂಡೋರ್ ಪ್ಲ್ಯಾಂಟ್ಸ್ ಬೇಕಾಗಿತ್ತು. ನರ್ಸರಿಗೆ ಬಂದೀವ್ರಿ. ನೋಡ್ರಿ, ದಾಸವಾಳ ಹೂವಿನ ಗಿಡ ತೊಗೊಂಡೆ. ಇನ್ನೂ ಸ್ವಲ್ಪ ಹೂವಿನ ಗಿಡ ಬೇಕಾಗಿದ್ದು ನನಗೆ. ದೇವರ ಪೂಜೆ ಮಾಡಕ್ಕೆ ಹೂ ಬೇಕಾಗಿತ್ತು. ಹೂವಿನ ಗಿಡಗಳು ಹಚ್ಬೇಕಂತೇಳಿ ಸ್ವಲ್ಪ ಹೂವಿನ ಗಿಡಗಳು ತೊಗೊಂಡೆ. ಇಂಡೋರ್ ಪ್ಲ್ಯಾಂಟ್ಸ್ ಒಂದೆರಡು ತೊಗೊಂಡೆ, ಜಾಸ್ತಿ ಇಲ್ಲ. ಯಾಕಂದ್ರೆ ಗಿಡಗಳ ಬಗ್ಗೆ ವಾಸ್ತು ಪ್ರಕಾರ ಗಿಡ ಯಾವಾಗ ತೊಗೋಬೇಕು ನನಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಒಂದೆರಡು ತೊಗೊಂಡು ಹೋದೆ ನಾನು. ತುಂಬ ವೆರೈಟಿ ಹೂವಿನ ಗಿಡಗಳು ಇತ್ತು. ನೋಡ್ರಿ ಎಷ್ಟು ಚಂದ ಹೂ ಬಿಟ್ಟಾವ. ಅದರಲ್ಲಿ ಒಂದು ಸ್ವಲ್ಪ ಹೂಗಳು ತೊಗೊಂಡೆ ನಾನು, ಹೂವಿನ ಗಿಡನೂ. ಮನಿ ಪ್ಲ್ಯಾಂಟ್ಸ್ ಇದು ಹಚ್ಚಿನ ಈಗ ಆಲ್ರೆಡಿ ನಮ್ಮ ಮನೆಯೊಳಗೆ. ನೋಡ್ತಾ ಇದ್ದೆ ಯಾವ್ಯಾವ ಗಿಡ ತೊಗೋಬೇಕು ಏನು ಅಂತ. ಇಲ್ಲಿ ನೋಡಕ್ಕೆ ಎಷ್ಟು ಚಲೋ ಕಾಣ್ತಾವ. ಮನೆಯೊಳಗೆ ಹೋಗಿ ಹಚ್ಚದ ಬಳಿಕ ಕೆಲವೊಂದು ಗಿಡ ಚಲೋ ಬರ್ತಾವ, ಇನ್ನು ಕೆಲವೊಂದು ಗಿಡ ಬರೋದೇ ಇಲ್ಲ. ಅದೇ ನೋಡ್ತಾ ಇದ್ದೀನಿ ಯಾವಾಗ ಸೆಟ್ ಆಗ್ತದ ಅದು ತೊಗೋಬೇಕಂತೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಒಳಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು.